ಪ್ರಪಂಚದಾದ್ಯಂತ ಹಿಂದೂಗಳಿಗೆ ಉಂಟಾಗ್ತಾ ಇದ್ದಂಥ ತೊಂದರೆ ತೊಡಕುಗಳು, ಅವರ ಒಂದು ಜೀವನ ನಡೆಸಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದ್ದಂಥದ್ದು. ಸೊ ನಾವು ಪಕ್ಕದ ಪಾಕಿಸ್ತಾನದಲ್ಲೇ ನೋಡ್ತಾ ಇದ್ದೀವಿ. ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸ್ಕೊಂಡು ಹೋಗುವಂಥದ್ದು, ಅವರ ಮೇಲೆ ಅತ್ಯಾಚಾರಗಳನ್ನು ಮಾಡುವಂಥದ್ದು, ಕೆಲವು ಖಾಸಗಿ ಅಂಗಾಂಗಗಳನ್ನೇ ಕತ್ತರಿಸಿರುವಂಥ ಘಟನೆಗಳು ಕೂಡ ನಡೆದಿದೆ. ಸೊ ಆ ರೀತಿಯ ಅಪಹರಿಸ್ಕೊಂಡು ಹೋಗಿ ಅವರನ್ನು ಅವರ ಮತಕ್ಕೆ ಬಲವಂತವಾಗಿ ಮತಾಂತರ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿಯೆಲ್ಲ ತುಂಬ ಘಟನೆಗಳು ಮತ್ತು ಹಿಂದೂಗಳ ಕೊಲೆಗಳು, ಇತ್ತೀಚೆಗೆ ಕೂಡ ಅಮೇರಿಕದಲ್ಲಿ ಓದಕ್ಕೆ ಹೋಗಿದ್ದಂಥ ಭಾರತೀಯರ ಎಷ್ಟೋ ಕೊಲೆಗಳು, ಸೊ ಈ ಥರ ಆಗ್ತಾ ಇದೆ. ಸೊ ಇದೇ ರೀತಿಯಲ್ಲಿ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿ ಅಲ್ಲಿನ ಒಂದು ಪ್ರಧಾನಿ ಹಸೀನಾ ಅವರು ನಮ್ಮ ಭಾರತಕ್ಕೆ ಬಂದರು, ಆಶ್ರಯನ ಪಡ್ಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಆಶ್ರಯನ ಪಡ್ಕೊಂಡಿದ್ದಾರೆ. ನಮ್ಮ ಅದಕ್ಕೆ ಭಾರತ ಮಾತೆ ಅನ್ನೋದು. ಯಾರೇ ಒಬ್ಬರು ರಕ್ಷೆಯನ್ನು ಕೇಳಿ ಬಂದಾಗ ಇಲ್ಲ ಅಂತೇಳಿ ಬರಿ ಕೈನಲ್ಲಿ ಕಳಿಸುವ ಪದ್ಧತಿ ಸಂಪ್ರದಾಯ ಈ ಮಣ್ಣಿಗೆ, ಈ ದೇಶಕ್ಕೆ, ಈ ಹಿಂದೂಸ್ತಾನಕ್ಕೆ ಯಾವತ್ತೂ ಇಲ್ಲ. ಸೊ ಹಾಗಾಗಿ ಪ್ರಧಾನಿ ರಿಸೈನ್ ಮಾಡಿ ಬಂದಂಥ ಪ್ರಧಾನಿ ಏನಿದ್ರು ಹಸೀನಾ ಅವರಿಗೆ, ಅವ್ರಿಗೂ ಕೂಡ ಆಶ್ರಯವನ್ನು ನೀಡಲಾಯಿತು. ಸೊ ಅದಾದ ನಂತರದಲ್ಲಿ ಅಲ್ಲಿ ಅರಾಜಕತೆ ಉಂಟಾಗಿ ಅದು ಒಂದು ರೀತಿಯಲ್ಲಿ ಕೆಲವು ಹೇಳಿಕೆಗಳ ಪ್ರಕಾರ ಅದು ಪಾಕಿಸ್ತಾನ ISIನವರು ಮಾಡಿಸ್ತಾ ಇರುವಂಥದ್ದು ಅನ್ನೋದು ಕಂಡು ಬರ್ತಾಯಿದೆ. ಅದಕ್ಕೆ ಕುಮ್ಮಕ್ಕು ಅನ್ನೋ ರೀತಿಯಲ್ಲಿ ಅಲ್ಲಿ ಅತಿ ಹೆಚ್ಚಾಗಿ ಹಿಂದೂಗಳ ಮೇಲೆ ಹಲ್ಲೆಗಳು ನಡೀತಾ ಇರೋದು, ಅವರ ದೇವಾಲಯಗಳನ್ನು ಸುಟ್ಟಾಕ್ತಾ ಇರೋದು, ಹಿಂದೂಗಳು ನಡೆಸ್ತಾ ಇರೋಂಥ ಅಂಗಡಿಗಳಾಗ್ಬೋದು, ಮನೆಗಳಿಗೆ ಬೆಂಕಿಗಳನ್ನು ಹಚ್ಚೋದು, ಅವರ ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡುವಂಥದ್ದು, ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ಈ ವಿಚಾರಗಳು ಅತಿರೇಕಕ್ಕೆ ಬಾಂಗ್ಲಾದೇಶದಲ್ಲಿ ಹೋಗ್ತಾ ಇದೆ ಅನ್ನೋದು ಕಂಡುಬಂತು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಹಿಂದೂಗಳು, ನಾವು ಇಲ್ಲೇ ಇರ್ತೀವಿ, ನಾವು ಹಿಂದೂಗಳಾಗಿದ್ದರೂ ನಾವು ಬಾಂಗ್ಲಾದೇಶದವರೇ, ನಾವು ಯಾಕೆ ಈ ದೇಶನ ಬಿಟ್ಟು ಹೋಗಬೇಕು, ನಮ್ಮ ಮೇಲೆ ಯಾಕೆ ಈ ದೇಶದ ರಕ್ಷಣೆಯನ್ನು ನಮಗೆ ಕೊಡಿ ಅಂತೇಳಿ ಅಲ್ಲಿ ಆ ಒಂದು ಪ್ರತಿಭಟನೆಗಳನ್ನು ಪ್ರಾರಂಭಿಸ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇನ್ನೊಂದು ದೇಶ ಹಿಂದೂಗಳಿಗೆ ಸಪೋರ್ಟನ್ನು ಮಾಡಿ ಮಾತಾಡಿದ್ದು ಅಂತಂದರೆ ಇಸ್ರೇಲ್. ಹಾಗಾಗಿ ಇಸ್ರೇಲ್ಗೆ ಒಂದು ಸರಿ ಥ್ಯಾಂಕ್ಸನ್ನು ಹೇಳೋಣ. ಇಸ್ರೇಲ್ನ ಅಂಬಾಸಡರ್ ಆದಂಥ, ಅಂದರೆ ಅವರು ನಮ್ಮ ಭಾರತಕ್ಕೆ ಬಂದಿರುವಂಥ ಅಂಬಾಸಡರ್ ಆಗಿ ಭಾರತಕ್ಕೆ ಬಂದಿರುವಂಥ ಇಸ್ರೇಲ್ನ ಅಂಬಾಸಡರ್ ನಾರ್ ಗಿಲೋನ ಇವರು ಮೊಟ್ಟ ಮೊದಲ ಬಾರಿಗೆ ಧ್ವನಿಯನ್ನು ಎತ್ತಿದರು. ಅಲ್ಲಿ ಅರಾಜಕತೆ ಉಂಟಾಗಿ ಹಿಂದೂಗಳಿಗೆ ತೊಂದರೆ ಆಗ್ತಾಯಿದೆ, ಮಾನವ ಹಕ್ಕುಗಳ ಹರಣ ಆಗ್ತಾಯಿದೆ, ಸೊ ಹಾಗಾಗಿ ಅವರಿಗೆ ರಕ್ಷಣೆಯನ್ನು ನೀಡಬೇಕು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಧ್ವನಿಯನ್ನು ಎತ್ತಿದರು. ಅನಂತರದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಎತ್ತಿದರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ನಿಧಾನಕ್ಕೆ ಮೆಲ್ಲು ಧ್ವನಿಯನ್ನು ಎತ್ತಿದ್ದು ನನಗೆ ಯಾಕೋ ಒಂಥರ ಬೇಸರ ಅಂತ ಅನ್ನಿಸ್ತು. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾದಂಥ ಭಾರತ ಮೆಲ್ಲು ಧ್ವನಿಯಲ್ಲಿ ಹೇಳಿದ್ದು ಯಾಕೋ ನನಗೆ ಒಂದು ಅಸಮಾಧಾನ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಪ್ರಬಲವಾಗಿ ವಿರೋಧಿಸಬೇಕು, ಅಲ್ಲಿ ರಕ್ಷಣೆಯನ್ನು ಕೊಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು, ಗರ್ಜಿಸಬೇಕು ಭಾರತ. ಸೊ ಆಗಲೇ ಅದಕ್ಕೊಂದು ಅರ್ಥ, ಈ ಮಣ್ಣಿಗೆ ಒಂದು ಅರ್ಥ, ಈ ಒಂದು ಸಂಸ್ಕೃತಿಗೆ ಒಂದು ಅರ್ಥ ಬರುವಂಥದ್ದು. ಸೊ ಹಾಗಾಗಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಈ ಒಂದು ವಿಚಾರದಲ್ಲಿ ಹಿಂದೇಟನ್ನು ಹಾಕಬಾರ್ದು, ಯಾರ ಮುಲಾಜಿಗೂ ಅವಕಾಶ ಬೇಕಾಗಿಲ್ಲ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ತಾಕೀತನ್ನು ಬಾಂಗ್ಲಾದೇಶದ ಆಡಳಿತವನ್ನು ಯಾರು ನಡೆಸ್ತಾ ಇದ್ದಾರೆ, ಈ ಅರಾಜಕತೆಗೆ ಕಾರಣಗಳು ಯಾರು ಆಗಿದ್ದಾರೆ, ಅವರಿಗೆ ಸರಿಯಾದ ಮುಟ್ಟು ನೋಡಿಕೊಳ್ಳೋ ರೀತಿಯಲ್ಲಿ ಅವರಿಗೆ ಒಂದು ತಾಕೀತನ್ನು ನೀಡಬೇಕು. ಸೊ ಹಾಗೆಯೇ ಇದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಅಧ್ಯಕ್ಷರಾದಂಥ ಆಂಟೋನಿಯೋ ಗುಟೆರಸ್ ಇವರು ಹಿಂದೂಗಳಿಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಾಗ್ತಾ ಇದೆ, ಅವರಿಗೆ ರಕ್ಷಣೆಯನ್ನು ಕೊಡಿ ಅಂತ ಮೊದಲ ಬಾರಿಗೆ ಗಟ್ಟಿ ಧ್ವನಿಯಲ್ಲಿ ಹೇಳಿದೆ ವಿಶ್ವಸಂಸ್ಥೆ ಅಂತ ಈ ಒಂದು ವಿಷಯದಲ್ಲಿ ಈಗ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಹಿಂದೂಗಳು ಅಂದ್ರೇ ಈ ಒಂದು ವಿಶ್ವ, ಹಿಂದೂ ಧರ್ಮ ಇಲ್ಲದೆ ಯಾವುದೂ ಇಲ್ಲ. ಸೊ ಹಾಗಾಗಿ ಹಿಂದೂಗಳು ಗಟ್ಟಿ ಧ್ವನಿಯಿಂದ ತಮ್ಮ ಹಕ್ಕುಗಳನ್ನು ಪಡ್ಕೋಬೇಕು, ತಮಗೆ ಆಗುವ ಅನ್ಯಾಯಗಳನ್ನು ಪ್ರತಿಭಟಿಸಬೇಕು. ಎಲ್ಲೇ ಇರಲಿ ಹಿಂದೂಗಳ ಪರವಾಗಿ ಈ ಒಂದು ದೇಶ, ಈ ಒಂದು ಮಣ್ಣು, ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಿಲ್ಲಬೇಕು. ಆವಾಗಲೇ ಈ ಒಂದು ದೇಶನೂ ಕೂಡ ಸುಭಿಕ್ಷವಾಗಿರುವಂಥದ್ದು, ಈ ಪ್ರಪಂಚನೂ ಕೂಡ ಸುಭಿಕ್ಷವಾಗಿರುತ್ತೆ. ಸೊ ಹಾಗಾಗಿ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ವಿಶ್ವದ ಎಲ್ಲ ನಾಯಕರು ಕೂಡ ಮುಂದೆ ನಿಲ್ಲಬೇಕು. ಹಾಗೆಯೇ ಭಾರತ ಮೊದಲ ಹೆಜ್ಜೆಯಾಗಿ ಮುಂದೆ ನಿಲ್ಲಬೇಕು, ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕು.